ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, 8ನೇ ತರಗತಿ 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ LBA ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು 8ನೇ ತರಗತಿಯ ಕೊನೆಯ ತರಗತಿ ಆಗಿರುತ್ತೆ. ನಾಳೆಯಿಂದ 9th ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ, ಸೊ ಆ್ಯಸ್ ಯೂಸ್ವಲ್ ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ LBA ಪ್ರಶ್ನೋತ್ತರಗಳ ಡಿಸ್ಕಷನ್ ಪಾರ್ಟ್ ಸಿಗುತ್ತೆ. ಕಂಟಿನ್ಯೂಸ್ ಆಗಿ ತರಗತಿಗಳನ್ನ ಪ್ಲೇಲಿಸ್ಟಲ್ಲಿ ಮಾಡಿಟ್ಟಿದ್ದೀನಿ. ಸೊ ಈಗ ರೀಸೆಂಟಾಗಿ ಒಂದು 3 ವಿಡಿಯೋ ಏನೋ ಅಷ್ಟೇ ಮಾಡಿಲ್ಲ. ಸೊ ಈ ವಿಡಿಯೋ ಮುಗಿದ ಮೇಲೆ ಖಂಡಿತವಾಗ್ಲೂ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ನೀವು ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಆ್ಯಸ್ ಯೂಸ್ವಲ್ ಕಂಟಿನ್ಯೂಸ್ ಆಗಿ ತರಗತಿಗಳು ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಈಗಾಗಲೇ ಹೇಳಿರೋ ಹಾಗೆ ಯೂನಿಟ್ 8. ಸೊ 8ನೇ ತರಗತಿಯ ಕೊನೆಯ ಒಂದು ಯೂನಿಟ್ ಆಗಿರುತ್ತೆ, ಸರಿನಾ? ಸೊ ಬನ್ನಿ ತರಗತಿನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಫಾರ್ ದ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಕ್ವಶನ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಒನ್ ಅಂತ ಕೊಟ್ಟಿದ್ದಾರೆ. ಸೊ ದ ಆ್ಯಂಟೋನಿಮ್ ಆಫ್ ದ ವರ್ಲ್ಡ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ ಆದಂಥ ಒಂದು ಪ್ರಶ್ನೆ ಸ್ನೇಹಿತರೆ. ಸೊ ಕರೆಕ್ಟ್ನ ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದವನ್ನು ನೋಡಬೇಕಾಗಿದೆ. ಸೊ ಆಪ್ಷನ್ 1 ಅಲ್ಲಿ ಅನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ B ಅಲ್ಲಿ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ C ಅಲ್ಲಿ ಡಿಸ್ಕರೆಕ್ಟ್. ಆಪ್ಷನ್ D ಅಲ್ಲಿ ನಾನ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಕರೆಕ್ಟ್ಗೆ ಆನ್ಸರ್ ಯಾವುದಾಗುತ್ತೆ ಸ್ನೇಹಿತರೆ? ಯಾವುದಾಗುತ್ತೆ? ಇನ್ಕರೆಕ್ಟ್ ಅಂತ ಆಗುತ್ತೆ ಅಲ್ವಾ? ಸೊ ಇನ್ಕರೆಕ್ಟ್ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ B. ನೆಕ್ಸ್ಟ್ ಕ್ವಶನ್, ಚೂಸ್ ದ ಏನು ಕೊಟ್ಟಿದ್ದಾರೆ? ಕರೆಕ್ಟ್ ಲಿಂಕರ್ ಅಂತ ಕೊಟ್ಟಿದ್ದಾರೆ. ಸೊ ರಾಜೇಶ್ ಈಸ್ ವೆರಿ ಹ್ಯಾಪಿ ಡ್ಯಾಶ್ ಹಿಸ್ ಮದರ್ ಹ್ಯಾಸ್ ಬ್ರಾಟ್ ಹಿಮ್ ಅ ನ್ಯೂ ಡ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ಬಿಕಾಸ್ ಬಟ್ ಇಫ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಇನ್ನೊಂದು ಸಲ ನೋಡೋಣ. ರಾಜೇಶ್ ಈಸ್ ವೆರಿ ಹ್ಯಾಪಿ ಹಿಸ್ ಮದರ್ ಹ್ಯಾಸ್ ಬ್ರಾಟ್ ಹಿಮ್ ಅ ನ್ಯೂ ಡ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ರಾಜೇಶ್ ಬಿಕಾಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಏನಾಗುತ್ತೆ? ಬಿಕಾಸ್ ಆಗುತ್ತೆ. ನೋಡಿ, ರಾಜೇಶ್ ಈಸ್ ವೆರಿ ಹ್ಯಾಪಿ ಬಿಕಾಸ್ ಹಿಸ್ ಮದರ್ ಹ್ಯಾಸ್ ಬ್ರಾಟ್ ಹಿಮ್ ಎ ನ್ಯೂ ಡ್ರೆಸ್. ನೋಡಿ, ನೆಕ್ಸ್ಟ್ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ. ಎಸ್, ದ ವರ್ಲ್ಡ್ ಸೇ ರೈಮ್ಸ್ ವಿತ್ ದ ವರ್ಲ್ಡ್. ನೋಡಿ, ಸೇ ಅಂತಕ್ಕಂಥದಕ್ಕೆ ಯಾವುದು ರೈಮಿಂಗ್ ವರ್ಡ್ ಆಗುತ್ತೆ ಅಂತ. ಸೇ ಅಂತಕ್ಕಂಥದಕ್ಕೆ ಯಾವುದು ರೈಮಿಂಗ್ ವರ್ಡ್ ಆಗುತ್ತೆ? ಪ್ಲೇ, ಫ್ಯಾನ್ಸಿ, ರೆಡಿ, ಸಿಟಿ ಅಂತ. ಸೊ ಸೇಗೆ ಪ್ಲೇ ಅಂತಕ್ಕಂಥದ್ದು ರೈಮಿಂಗ್ ವರ್ಡ್ಸ್ ಆಗುತ್ತೆ. ದ ಸಿನೋನಿಮ್ ಆಫ್ ದ ವರ್ಡ್ ಗ್ಲೋರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸಮಾನಾರ್ಥಕ ಪದ ಅಲ್ವಾ? ಗ್ಲೋರಿ ಅಂತ ಅಂದರೆ ಕ್ಲಿಯರ, ಲುಕ್ಕ, ಹಾಟ, ಫೇಮ. ಸೊ ಇದಕ್ಕೆ ಫೇಮ್ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ. ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ 1 ಮಾರ್ಕಿಗೆ ಇರ್ತಕ್ಕಂಥದ್ದು ಇದು. ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಏನು ಆಲ್ಟರ್ನೇಟಿವ್ ಆಗಿ ಏನು ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಸರಿನಾ? ಸೊ ಫಸ್ಟ್ ಕ್ವಶನ್ ನೋಡಿ. ಸೊ ಇದು ಲೆಸನ್ ಸಂಬಂಧಪಟ್ಟಿದೆ. ಓಕೆ, ಮಾನಸ ವಾಸ್ ಎ ಸಿಂಗರ್, ರವಿ ಕಮ್ಸ್ ಟು ಸ್ಕೂಲ್ ಅರ್ಲಿ. ಓಕೆ ಸ್ನೇಹಿತರೆ, ಇದು ಲೆಸನ್ ಸಂಬಂಧಪಟ್ಟಿರೋದ್ರಿಂದ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ. ಇದು ಕೂಡ ಹಾಗೆ ಇದೆ. ಓಕೆ, ಐಡೆಂಟಿಫೈ ದ ನಂಬರ್ ಆಫ್ ಸಿಲೆಬಸ್. ಸೊ ಈ ಒಂದು ಸಿಲೆಬಸ್ನ ನೋಡೋಣ. ಐಡೆಂಟಿಫೈ ದ ನಂಬರ್ ಆಫ್ ಸಿಲೆಬಲ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್. ಇಲ್ಲಿರ್ತಕ್ಕಂಥ ಯಾವುದರಲ್ಲಿ 2 ಸಿಲೆಬಲ್ಸ್ ಇದೆ ಅಂತ. ಸೊ ಪಾರ್ಕ, ಫ್ಯಾಮಿಲಿ, ಪೆನ್ಸಿಲ್, ಕಾರ್ ಅಂತ ಕೊಟ್ಟಿದ್ದಾರೆ. ಸೊ ಪೆನ್ಸಿಲ್ ಅಲ್ವಾ? ಸೊ ಹಂಗಾಗಿ ಇಲ್ಲಿ ಪೆನ್ಸಿಲ್ ಅಂತಕ್ಕಂಥದ್ದಕ್ಕೆ 2 ಸಿಲೆಬಲ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋದೇ ಆದರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಓನ್ಲಿ 1 ಸಿಲೆಬಲ್. 1 ಸಿಲೆಬಲ್ ಇರ್ತಕ್ಕಂಥದ್ದು ಯಾವುದು ಅಂತ. ಯಾವುದಿದೆ ಸ್ನೇಹಿತರೆ ಇಲ್ಲಿ? ಎಸ್, ಸ್ಕೂಲ್ ಅಂತಕ್ಕಂಥದ್ದು. ನಾನು ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಬಿಕಾಸ್ ಈ ತರಗತಿ 8th ಸ್ಟ್ಯಾಂಡರ್ಡ್ ಬುಕ್ ಮುಗಿಸ್ಬೇಕಾಗಿದೆ ನಂಗೆ, ವಾಟ್ ಎವರ್ ಇಟ್. ಸೊ ಹಾಗಾಗಿ ಓಕೆನಾ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 3 ಸಿಲೆಬಲ್ ಅಂತ ಕೊಟ್ಟಿದೆ. ಸೊ ಮ್ಯಾನೇಜರ್, ಟೆಲಿವಿಷನ್, ಓಕೆನಾ, ಕಿಲೋ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಮಿಲ್ಕ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮ್ಯಾನೇಜರ್ ಏನಿದೆ ಅಲ್ವಾ, ಇದಕ್ಕೆ
3 ಸಿಲೆಬಲ್ ಇರ್ತಕ್ಕಂಥದ್ದು ಮ್ಯಾನೇಜರ್. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 4 ಸಿಲೆಬಲ್ ಅಂತ ಕೊಟ್ಟಿದ್ದಾರೆ. ಟೇಬಲ್, ಟೆಲಿವಿಷನ್, ಗಾರ್ಡನ್, ಬಾಯ್ ಅಂತ ಕೊಟ್ಟಿದ್ದಾರೆ. ಸೊ ಟೆಲಿವಿಷನ್, ಸೊ ಇದಕ್ಕೆ 4 ಸಿಲೆಬಲ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ, ಕಂಬೈನ್ ದ ವರ್ಡ್ ಇನ್ ಅ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಅ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ ಆದಂತಹ ಪ್ರಶ್ನೆ. ರಿಚ್ಗೆ ಯಾವುದು ಒಂದು ಇಲ್ಲಿ ಕಲೆಕ್ಟಿವ್ ನೌನ್ ಆಗುತ್ತೆ ನೋಡಿ, ಕಲೆಕ್ಟಿವ್ ಇರ್ತಕ್ಕಂಥದ್ದು ಅಂದರೆ ನಾವು ಯಾವಾಗಲೂ ಅದನ್ನು ಕನೆಕ್ಟ್ ಮಾಡ್ಕೊಂಡು ಓದ್ತೀವಲ್ವ, ಸೊ ಆ ಥರ. ಓಕೆನಾ, ನೋಡಿ ಫಸ್ಟ್ ಒನ್ನು ರಿಚ್ ಅಂತ, ಇದಕ್ಕೆ ಯಾವುದು ಇಲ್ಲಿ ಕಲೆಕ್ಟಿವ್ ಆಗಿರುತ್ತೆ ಅಂತ. ಕಮ್ಯುನಿಟಿನ, ಪೂರ, ಫ್ರೂಟ, ನ್ಯೂವ. ನೋಡಿ ರಿಚ್ ಕಮ್ಯುನಿಟಿ ಅಂತ ಯೂಸ್ ಮಾಡ್ತೀವಿ, ಹಾಗಾಗಿ ಕಮ್ಯುನಿಟಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಸ್ವೀಟ್ ಮೆಮೊರಿನ, ಥಿಂಗ, ಬುಕ್ಕ, ವರ್ಕ. ನೋಡಿ ಸ್ನೇಹಿತರೆ, ಯಾವಾಗಲೂ ಸ್ವೀಟ್ ಮೆಮೊರಿ ಅಂತಲೇ ಅಂತಿರ್ತೀವಿ, ಸೊ ಹಾಗಾಗಿ ಮೆಮೊರಿ ಕರೆಕ್ಟಾದ ಆಗಿರುತ್ತೆ. ಸ್ಟ್ರೀಟ್ ಅನ್ನೋದಕ್ಕೆ ಲೈಟ, ಲುಕ್ಕ, ರೋಡ ಅಥವಾ ವೇನ. ಸ್ಟ್ರೀಟ್ ಲೈಟ್ ಅಂತೀವಿ, ಹಾಗಾಗಿ ಲೈಟ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಹೆವಿ ಅಂತಕ್ಕಂಥದಕ್ಕೆ ನೋಡಿ ಇಲ್ಲಿ ಲೋಡ್, ಡೆಸ್ಕ್ ಕೊಟ್ಟಿದ್ದಾರೆ, ಲೋಡ್ ಕೊಟ್ಟಿದ್ದಾರೆ, ರೇನ್ ಕೊಟ್ಟಿದ್ದಾರೆ, ಏರ್ ಕೊಟ್ಟಿದ್ದಾರೆ. ಸೊ ಹೆವಿ ರೇನ್ ಅಂತ ಯೂಸ್ ಮಾಡ್ತೀವಿ, ಹಾಗಾಗಿ ಇದಕ್ಕೆ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ ವಿತ್ ಆರ್ಟಿಕಲ್. ನೋಡೋಣ ಈಗ, ಒಂದು ನಿಮಿಷ ಸ್ನೇಹಿತರೆ. ಸೊ ನೋಡಿ 21 ಕ್ವಶನ್. ಮಿಸ್ಟರ್ ರಾಜೇಶ್ ಈಸ್ ಡ್ಯಾಶ್ ಇಂಜಿನಿಯರ್. ಸೊ ಇಂಜಿನಿಯರ್ ಅಂತಕ್ಕಂಥದ್ದು ಈ ಓವೆಲ್ ಆಗಿರೋದ್ರಿಂದ ಆ್ಯನ್ ಇಂಜಿನಿಯರ್ ಆಗಿರುತ್ತೆ ಸ್ನೇಹಿತರೆ. ಸೊ ಜೋಹಾನ್ ವಾಸ್ ಎ ಡ್ಯಾಶ್ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಎ ಅಂತ ಬರುತ್ತೆ. ಅನ್ಎಂಪ್ಲಾಯ್ ಅಂತಕ್ಕಂಥದ್ದಕ್ಕೆ ಇಲ್ಲಿ ಏನಾಗುತ್ತೆ, ಎ ಬರುತ್ತೆ. ಸರಿನಾ? ಸೊ ನೆಕ್ಸ್ಟ್ ನೋಡೋಣ. ನಲಂದಾ ಈಸ್ ದ ನೇಮ್ ಆಫ್ ಡ್ಯಾಶ್ ಯೂನಿವರ್ಸಿಟಿ. ಅ ಯೂನಿವರ್ಸಿಟಿ ಅಂತ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ 24th. ಡ್ಯಾಶ್ ಅರ್ತ್ ಮೂವ್ಸ್ ಅರೌಂಡ್ ಡ್ಯಾಶ್. ದ ಅರ್ತ್ ಮೂವ್ಸ್. ಓಕೆನಾ, ಮೂವ್ ಆಗ್ತದಲ್ವಾ, ಸೊ ಹಾಗಾಗಿ ಅರೌಂಡ್ ದ ಸನ್. ಅರ್ತು ಒಂದೇ ಇದೆ, ಸನ್ನೂ ಒಂದೇ ಇದೆ, ಹಾಗಾಗಿ ಎರಡೂ ಕಡೆ ದನೇ ಬರುತ್ತೆ ಸ್ನೇಹಿತರೆ. ಓಕೆನಾ? ನೋಡಿ ಇಲ್ಲಿ ಯೂನಿವರ್ಸಿಟಿ, ನಿಮಗೆ ಡೌಟ್ ಬರ್ಬೋದು, ಮ್ಯಾಮ್ ಇಲ್ಲಿ ಯಾಕೆ ಎ ಆ್ಯನ್ ಯೂಸ್ ಮಾಡಲಿಲ್ಲ, ಎ ಅಂದರು ಅಂತ. ಯೂನಿವರ್ಸಿಟಿ ಅಂತಂದರೆ ಇದು ಯು ಬರುತ್ತಲ್ವ, ಹಾಗಾಗಿ ಇದು ಎ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಪ್ರಿಪೊಸಿಷನ್ಸ್ ಬಂದಿದೆ. ಬನ್ನಿ ಪ್ರಿಪೊಸಿಷನ್ಸ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಿಪೊಸಿಷನ್ ನೋಡಿ ಸ್ನೇಹಿತರೆ, 25th ಕ್ವಶನ್ನು ಏನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ನ ಓದ್ತಾ ಇದ್ದೀನಿ. ಬ್ರಂಬಾಕ್ ವಾಸ್ ಬಾರ್ನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಮಾರ್ಚ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆನಾ, ಇನ್ ಮಾರ್ಚ್ 17th 1849 ಇನ್ ದ ಸ್ಟೇಟ್ ಆಫ್ ಎಲ್ಲಿ ಮಾಸ್ಕಟಸ್ ಅಂತ ಬರುತ್ತೆ ಸ್ನೇಹಿತರೆ ಅಲ್ಲಿ. ಸೊ ನೆಕ್ಸ್ಟ್ ನೋಡಿ, ದ ಮೊಬೈಲ್ ಈಸ್ ಡ್ಯಾಶ್ ಮೈ ಪಾಕೆಟ್ ಅಂತ, ಎಟ್ ಮೈ ಪಾಕೆಟ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಹೀ ಈಸ್ ವೇಟಿಂಗ್ ಫಾರ್ ಯು ಡ್ಯಾಶ್ ದ ಬಸ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಫ್ರಮ್ ಬರುತ್ತೆ. ಓಕೆನಾ, 27th ಅಲ್ವಾ, ಎಟ್ ಅಂತ ಬರುತ್ತೆ. ಓಕೆ, ಎಟ್. 26 ಏನು ಹೇಳಿದೆ ನಾನು, ಒಂದು ನಿಮಿಷ ಇರಿ. 25th ಆನ್ ಬರುತ್ತೆ, ಸಾರಿ, ಆನ್ ಮಾರ್ಚ್, ಇನ್ ದ ಪಾಕೆಟ್, ಎಟ್ ದ ಬಸ್ ಸ್ಟ್ಯಾಂಡ್, ಫ್ರಮ್ ದ ಲೈಬ್ರರಿ. ಸ್ನೇಹಿತರೆ, ಇಲ್ಲಿ ನನ್ನ ಮಕ್ಕಳು ತುಂಬ ಡಿಸ್ಟರ್ಬೆನ್ಸ್ ಮಾಡೋದ್ರಿಂದ ಮೈಂಡ್ ಸ್ವಲ್ಪ ಆ ಕಡೆ ಹೋಗಿರೋದ್ರಿಂದ ಫಸ್ಟ್ ನಿಮಗೆ ನಾನು ಇನ್ ಅಂತ ಹೇಳಿದ್ದೆ, ಅದು ಆನ್ ಆಗುತ್ತೆ. ಸರಿನಾ? ನಾನು ತರಗತಿ ಮಾಡಬೇಕು ಅಂತ ಮಾಡ್ತಿರ್ತೀನಿ, ಇವ್ರು ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ತಿರ್ತಾರೆ. ಕರೆಕ್ಟಾಗಿದೆ ನೋಡಿ, ಆನ್ ದ ಮಾರ್ಚ್ ಅಂತ ಬರುತ್ತೆ. ನೋಡಿ, ಇನ್ ದ ಮೈ ಪಾಕೆಟ್ ಅಂತ ಬರುತ್ತೆ. ಎಟ್ ದ ಬಸ್ ಸ್ಟಾಪ್ ಅಂತ ಬರುತ್ತೆ. ಫ್ರಮ್ ಅ ಲೈಬ್ರರಿ ಅಂತ ಬರುತ್ತೆ. ಎಸ್, 100% ಕರೆಕ್ಟ್. ಸೊ ನಾನು ವರ್ಡ್ಸ್ನ ಮ್ಯಾಚ್ ದ ಫಾಲೋವಿಂಗ್ ಮಾಡೋಣ. ನೋಡಿ, ಮ್ಯಾಚ್ ದ ಫಾಲೋವಿಂಗ್ಗೆ ಹೋಗ್ತಾ ಇದ್ದೀನಿ ಈಗ. ಸೊ 29th ಕ್ವಶನ್ಸ್ ಏನಿದೆ ನೋಡಿ.
ಸೊ ಒಂದು ನಿಮಿಷ ಪೆನ್ ತೊಗೊಳ್ಳೋಣ. ಎಸ್ ನೋಡಿ, ಬ್ರಿಂಗ್ ಅಪ್ಗೆ ಟು ರೈಸ್ ಅಂತ ಆಗುತ್ತೆ. ಬ್ರಿಂಗ್ ಅಪ್ ಟು ರೈಸ್ ಆಗುತ್ತೆ ಸ್ನೇಹಿತರೆ. ಹಾರ್ಡಿ ಅಂತಕ್ಕಂಥದ್ದಕ್ಕೆ ಥೋ ಆಗುತ್ತೆ. ಡಿಲೈಟೆಡ್ಗೆ ಏನಾಗುತ್ತೆ? ಡಿಲೈಟೆಡ್ಗೆ ಫೆಲ್ಟ್ ಹ್ಯಾಪಿ ಅಂತ ಆಗುತ್ತೆ. ಓಕೆನಾ, ಫೆಲ್ಟ್ ಹ್ಯಾಪಿ. ಶೈನ್ಗೆ ಏನಾಗುತ್ತೆ ಅಂದರೆ ಹ್ಯಾವ್ ಎ ಶೈನ್ ಆಗುತ್ತೆ. ಎಸ್, ಸೊ ಕರೆಕ್ಟಾಗಿ ಇವಾಗ ಮ್ಯಾಚ್ ಮಾಡಿದ್ದೀವಿ. ಓಕೆನಾ, ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಈಸಿ, ಓಕೆನಾ, ಈಸಿ ಆದಂಥ ಪ್ರಶ್ನೆ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ದ ಪ್ಯಾಸೇಜ್ ಬೇಕಾಗಿಲ್ಲ ನಿಮಗೆ. 2-3 ವಾಕ್ಯಗಳಲ್ಲಿ ಕೂಡ ಬೇಕಾಗಿಲ್ಲ. ಸೊ 5-6 ಸೆಂಟೆನ್ಸ್ ಕೂಡ ಬೇಕಾಗಿಲ್ಲ. ಆ್ಯಂಡ್ ಸೊ ಬನ್ನಿ, ದಿಸ್ ಈಸ್ ದ ಲಾಸ್ಟ್ ಪೋಯೆಟ್ರಿ ಅಥವಾ ಪೋಯಮು ಲಾಸ್ಟ್ ಇರ್ತಕ್ಕಂಥ ಸ್ನೇಹಿತರೆ. ಇದಿಷ್ಟ ಆಯಿತು ಅಂದರೆ ನಿಮಗೆ ಇಡೀ 8th ಸ್ಟ್ಯಾಂಡರ್ಡ್ ಬುಕ್ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ, ಇದು ನೋಡಿ ಪೋಯಮಿಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಏನಿಲ್ಲ ಅಂತಂದರೆ ಗ್ರಾಮರ್ ಇಲ್ಲ, ಹಾಗಾಗಿ ನಾನು ಮೂವ್ ಆಗ್ತಾ ಇದ್ದೀನಿ. ಓಕೆನಾ, ನೋಡಿ ಮೂವ್ ಆಗ್ತಾ ಇದ್ದೀನಿ. ರೈಟ್ ದ ರೈಮಿಂಗ್ ವರ್ಡ್ಸ್ ಅಂತ ಇಲ್ಲಿದೆ ನೋಡಿ, ಇದನ್ನು ಮಾಡೋಣ. ಓಕೆನಾ, ರೈಟ್ ದ ರೈಮಿಂಗ್ ವರ್ಡ್ಸ್ ಅಂತ ಇದೆ. ರೈಟ್ ದ ರೈಮಿಂಗ್ ವರ್ಡ್ಸ್ನ ನೋಡ್ತಾ ಹೋಗೋಣ. ಸೊ ಡೀಪ್ಗೆ ಏನಾಗುತ್ತೆ ಸ್ನೇಹಿತರೆ? ಆ್ಯಸ್ ಯೂಸ್ವಲ್ ಸ್ಲೀಪ್ ಆಗುತ್ತೆ, ತುಂಬ ಸಲ ಬಂದಿದೆ. ಸೈಟ್ಗೆ ಲೈಟ್ ಆಗುತ್ತೆ. ಟ್ರೀಗೆ ಫ್ರೀ ಕೂಡ ಆಗುತ್ತೆ. ಮೆನ್ಗೆ ಏನಾಗುತ್ತೆ? ಪೆನ್ ಆಗುತ್ತೆ ಅಲ್ವಾ? ಆಗುತ್ತಲ್ವ ಪೆನ್ನು? ಎಸ್, ಓಕೆ. ನೋಡಿ, ಇದರ PDF ಸ್ನೇಹಿತರೆ ಯಾರೆಲ್ಲ ನೋಡಿ, ಯಾರ ಹತ್ರನೂ ಬರೆದುಕೊಳ್ಳೋಕ್ಕೆ ಸಮಯ ಇಲ್ಲ ಅಂತ ಅಂದರೆ ನಿಮಗೆ ಏನಾಗುತ್ತೆ ಅಂತಂದರೆ ಈಸಿಯಾಗಿ ನೀವು ಈ PDF ಪಡ್ಕೋಬೋದು. ಆನ್ಸರ್ ಕೀ ಜೊತೆ ಇರುತ್ತೆ. ಸೊ ನೋಡಿ, ಡೀಪ್ಗೆ ಏನು ಹೇಳಿದೆ ನಾನು? ಸ್ಲೀಪ್ನೂ ಆಗುತ್ತೆ ಸ್ನೇಹಿತರೆ, ಕೀಪ್ನೂ ಆಗುತ್ತೆ. ಎಸ್, ನೋಡಿ, ಸೈಟ್ಗೆ ಲೈಟು ಆಗುತ್ತೆ, ಹೈಟ್ ಕೂಡ ಆಗುತ್ತೆ. ಸುಮ್ಮನೆ ನಿಮಗೆ 2 ವರ್ಡ್ಸ್ನ ಹೇಳ್ತಾ ಇದ್ದೀನಿ. ಟ್ರೀಗೆ ಬೀನೂ ಆಗುತ್ತೆ, ಫ್ರೀನೂ ಆಗುತ್ತೆ. ಮೆನ್ಗೆ ಹೆಣ್ಣು ಆಗುತ್ತೆ, ಪೆನ್ನು ಆಗುತ್ತೆ. ದಿಸ್ ಈಸ್ ದ ರೈಮಿಂಗ್ ವರ್ಡ್ಸ್. ಓಕೆ, ಎಸ್. ಲೆಟ್ ಅಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ಇಲ್ಲಿ 5 to 6 ಸೆಂಟೆನ್ಸ್ ಇದೆ. ಇದು ಪೋಯಮ್ಗೆ ಸಂಬಂಧಪಟ್ಟಿರೋದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿಗೆ ನೋಡಿ ಸ್ನೇಹಿತರೆ, ಇದು ಸಪ್ಲಿಮೆಂಟ್ರಿ ರೀಡಿಂಗ್ ಇದೆ, ಇದು ನಮಗೆ ಬೇಕಾಗಿಲ್ಲ. ಸೊ ಇಲ್ಲಿಗೆ ಏನಂತಂದರೆ ಇವತ್ತು ನಮಗೆ ಫುಲ್ 8th ಸ್ಟ್ಯಾಂಡರ್ಡ್ನ ಎಲ್ ಬಿ ಎ ಗ್ರಾಮರ್ ಪಾರ್ಟ್ನ ಮುಗಿಸ್ಕೊಟ್ಟಿದ್ದೀನಿ. ಸೊ ನಾಳೆಯಿಂದ ನಿಮಗೆ 9th ಕ್ಲಾಸ್ಗೆ ಗ್ರಾಮರ್ ಪಾರ್ಟ್ ಇರುತ್ತೆ. ಓಕೆನಾ? ಸೊ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.